ಆಗಲಿ ಆಗಲಿ ಅಂತ ಹೇಳಬೇಕಾಗಿದೆ ಎಂದು ಆ ದಿನವೂ ಶ್ರೀ ಮಾತೆಯವರು ಎಂದಿನಂತೆ ಅವಳಿಗೆ ಸಮಾಧಾನ ಹೇಳಿ ಕಳಿಸ್ತಾರೆ. ಯಾಕಂದ್ರೆ ರಾಮಕೃಷ್ಣರು ಆಲ್ರೆಡಿ ಹೇಳಿ ಹೋಗಿದ್ದಾರೆ ಏನಂತ, ಅವ್ನು ಹೆಚ್ಚು ದಿನ ಬದುಕಲ್ಲ ಅಂತ. ಹಾಗಾಗಿ ಶ್ರೀಮಾತೆಯವರು ಮಹಾತ್ಮರು ಇವ್ನು ಅವ್ರಿಗೂ ಗೊತ್ತಾಗಿದೆ ಇವನು. ಆದ್ರೂ ಈಗ ನಾವು ಅಷ್ಟೇ, ನಮ್ಮ ಆಯಸ್ಸು ಎಷ್ಟಿರುತ್ತೋ ಅಷ್ಟು ನಾವು ಮಹಾತ್ಮರು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಗವಂತನ ಇಚ್ಛೆ ಹಂಗಿರುತ್ತೆ. ಕೆಲವೊಮ್ಮೆ ಮಹಾತ್ಮರು ಇಚ್ಛೆ ಪಟ್ಟರೆ ಖಂಡಿತವಾಗೂ ಅದು ಮುಂದಕ್ಕೆ ಹೋಗುವ ಚಾನ್ಸು ಇರುತ್ತೆ. ಮಹಾತ್ಮರು ಇಷ್ಟಪಟ್ಟರೆ ಖಂಡಿತ ಅವ್ರ ಇಚ್ಛೆ ಇದ್ದರೆ, ಅವರಿಂದ ಸೇವೆ ಮಾಡಿಸ್ಕೋಬೇಕು ಅಂತ ಇದ್ದರೆ ಖಂಡಿತವಾಗೂ ಅದು ಮುಂದಕ್ಕೆ ಹೋಗುವಂಥ ಚಾನ್ಸು ಇರುತ್ತೆ. ಯಾಕಂದರೆ ಮಹಾತ್ಮರಲ್ಲಿ ಆ ಶಕ್ತಿ ಇರುತ್ತೆ ಅಂತ ಹೇಳ್ಬೋದು. ಆದರೂ ಅವಳು ಅಂದರೆ ಪೂರ್ಣ ಹೆಂಡತಿ ಮತ್ತೆ ಬಂದು ಶ್ರೀಮಾತರನ್ನ ಮತ್ತೆ ಬಂದು ಅಮ್ಮ ನನ್ನ ಸರಿ ಮಾಡಿ ಕಾಯಿಲೆಯಿಂದ ವಾಸಿ ಮಾಡಿ ಅಂತ ಹೇಳ್ತಾರೆ. ಆದರೂ ಶ್ರೀಮಾತೆಯವರು ಅವಳಿಗೆ ಏನೋ ಒಂದು ಸಮಾಧಾನ ಮಾತನ್ನು ಹೇಳಿ ಕಳಿಸ್ತಾ ಇರ್ತಾರೆ. ಅವಳು ಮತ್ತೆ ಬರ್ತಾಳೆ. ಆದರೂ ಶ್ರೀಮಾತೆಯವ್ರಿಗೆ ಏನಾದರೂ ಸಮಾಧಾನ ಮಾಡಿ ಕಳಿಸ್ತಾರೆ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ಶ್ರೀ ಶಾರದಾ ದೇವಿ ಜೀವನವನ್ನು ಮುಗಿಸೋಣ. ಈ ಎರಡು ಘಟನೆಗಳಲ್ಲಿ ಮಹಾತ್ಮರ ಮಾತು